ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹೇಮಂತ್ ಏನು ಇವನ್ ಇಷ್ಟು ದೂರ ಬಂದಿದೆಯಾ? ಏನು ವಿಷಯ? ಏನಿಲ್ಲ ಅಣ್ಣ, ಶಾರ್ಟ್ ಫಿಲಮ್ ಮಾಡೋಣ ಅಂತ. ಓ, ಶಾರ್ಟ್ ಫಿಲಮಾ? ಯಾವ ಸಬ್ಜೆಕ್ಟು? ಅಂದರೆ ಯಾವುದಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್. ಓಕೆ ಓಕೆ, ಸೂಪರ್ ಸೂಪರ್. ಸರ್, ನನ್ನ ಕಡೆಯಿಂದ ಏನು ಬೇಕಾಗಿದೆ ಈಗ? ಅದು ನಿಮ್ಮ ಲೈಫಲ್ಲೇನಾದರೂ ಅಂತಹ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ. ನನಗೆ ಗೊತ್ತಾಗಿರತ್ತ ಆ ಥರ ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ನನಗಂತೂ ಆಗಿಲ್ಲ. ಆದರೆ ಇರೋ ಒಂದೇ ಒಂದು ಇನ್ಸಿಡೆಂಟ್ ಮಾತ್ರ ಆಗೈತೆ. ಏನಾನ ಅದು? ಅದು ಇನ್ನೂ ಮೈಂಡ್ಗೆ ಹೊಡಿತೈತೆ. ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ, ಬಟ್ ಸರಿ, ನಿನಗೋಸ್ಕರ ನಾನು ಹೇಳ್ತೀನಿ ಅದೇನಂತ. ಅವತ್ತು ಒಂದಿನ ಹಂಗೆ ನಾನು ವರ್ಕೌಟ್ ಮುಗಿಸ್ಕೊಂಡು ಜಿಮ್ಮಲ್ಲಿ ಮನೆಗೆ ಹೋಗ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಆಗಿದೆ ಬೇರೆ. ಪ್ರಭು, ಏನಿವತ್ತು ಜಿಮ್ಮಲ್ಲಿ ಜನನೇ ಇಲ್ಲ? ಇವತ್ತು ಸ್ಯಾಟರ್ಡೆ ಅಲ್ಲಣ್ಣ? ಸ್ಯಾಟರ್ಡೇನಾ? ಯೂಶಲಿ ಹಂಗೆ ಇರುತ್ತೆ. ಮನೋಜ್, ಪಾರ್ಟಿನ ಇವತ್ತು? ಪಾರ್ಟಿ ಅದನ್ನೇ ಅಂದ್ಕೊಂಡಿದ್ದೀನಿ, ನೋಡೋಣ. ಜಿಮ್ಮಿಗೆ ಬಂದ್ರೇನು ಪಾರ್ಟಿ ಬಗ್ಗೆ ಜ್ಞಾಪಕ ಮಾಡ್ತಾರೆ. ಹಲೋ, ಎಲ್ಲಿದ್ದೀರಾ? ಮತ್ತೆ ಇವತ್ತು ಸ್ಯಾಟರ್ಡೆ ಏನು ಮಾಡೋಣ ಅಜಯ್? ಸರಿ, ಏನಾದರೂ ಕುಕ್ ಮಾಡೋಣ. ಪೋರ್ಕ್ ಮಾಡೋಣವಾ? ನೋವು ಪೋರ್ಕಲ್ಲ ಬೇಡಣ ಇವತ್ತು. ನೋವು ಅಮಾವಾಸ್ಯೆ ಬೇರೆ ಇವತ್ತು, ಬೇಡ. ಅಮಾವಾಸ್ಯೆ ಇದ್ರೆ ಏನು? ಇವಾಗೂ ನಂಬ್ತಾ ಇದ್ದೀರಾ ಅದೆಲ್ಲ? ಬರೀ ಇದೇನಾ? ಇದೇನಿಲ್ವಾ? ಆಬ್ವಿಯಸ್ಸು ಸುಬೇನ್, ಅದಿಲ್ಲಾಂದರೆ ಆಗುತ್ತಾ? ಸರಿ ಟೈಗರ್, ನೀನು ಹೋಗಿ ಆ ಪೋರ್ಕ್ ಏನಾದ್ರು ಬೇಕೋ ತೊಗೊಂಡು ಬಾ. ಸುಬೇನ್, ನಿನ್ನ ಡ್ರಿಂಕ್ಸು ಹೋಗಿ ತೊಗೊಂಡ್ಬಂದ್ಬಿಡು. ನೀವಿಬ್ಬರು ಹೋಗಿ ಆ ಕ್ಯಾಂಪ್ ಫೈರ್ಗೆ ಏನು ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ. ಎಲ್ಲ ಆಮೇಲೆ ನೋಡೋಣ, ಬಂದ್ಬಿಡಿ ಅಲ್ಲಿ. ಏನಯ್ಯ, ಪೋರ್ಕ್ ರೆಡಿ ಆಯ್ತಾ? ಆಗ್ತಾಯಿದೆ. ಹೆಂಗಿದೆ ಪೋರ್ಕು? ಸೂಪರ್ ಆಗಿದೆ. ಎಷ್ಟು ನಿಮಿಷ ಆಗುತ್ತೆ ಇನ್ನು? ಒಂದು 5 ನಿಮಿಷ. ಹೌದಾ, ಸರಿ ಆಯಿತು, ಬೇಗ ಬೇಗ
ಹಾಂ ಸೈಡ್ ಡಿಶ್ ಬೇರೆ ಇಲ್ಲ, ಜಲ್ದಿ ತೊಗೊಂಡು ಬಾ. ಅಣ್ಣ ಅದಾಗೋದಾಗಲಿ ನಾವು ಎತ್ತೋಣ. ಸರಿ ಎತ್ತು ಸ್ಟಾರ್ಟ್ ಮಾಡೋಣ. ಚಿಯರ್ಸ್. ಸಿಕ್ಕಿದ್ಯೇನೋ ಅವನು? ಯಾರು? ಒಂದು ನಿಮಿಷ ಸೈಲೆಂಟಾಗಿ. ಹಲೋ, ಬಂದೆ 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 ಶೋ ಬಂದೆ. ಮೊನ್ನೆನೂ ಒಂದು ಫಿಲಿಮ್ ನೋಡಿದ್ದೆ, ಅದರಲ್ಲೂ ಆ ಹೆಂಡ್ತಿ ಗಂಡನ ಫೋನ್ ಮಾಡಿಬಿಟ್ಟು ಎಲ್ಲಿದೆ ಅಂತ ಕೇಳ್ತಾಳೆ. ಅವನ ಬರ್ತೀನಿರೋ ಒಂದು 5 ನಿಮಿಷ ಅಂತ ಹೇಳ್ತಾನೆ. ತಿರ್ಗಾ ಇವಳು ಫೋನ್ ಮಾಡ್ತಾಳೆ, ಒಂದೇ ಕ್ವಶನೇ, ಎಲ್ಲಿದ್ಯಾ ಎಲ್ಲಿದ್ಯಾ ಎಲ್ಲಿದ್ಯಾ. ಅದೇ ಥರ ಆಯಿತು ಇವನ ಕತೆ. ಹಲೋ, ಎಲ್ಲೋ ಇದೆಯಾ ನೀನು? ಇಲ್ಲ ಗ್ರೌಂಡಲ್ಲಿ. ಬೆಳಂಗಡಿಗೆ ಹೋಗಿಲ್ವಾ? ವೇಲಂಗಣಿಗೆ ಹೋಗೋಣ ಅಂದ್ಕೊಂಡೆ, ಆದರೆ ಹೋಗೋ ದಾರಿಯಲ್ಲಿ ಚಪ್ಪಲಿ ಕಿತ್ತೋಯ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಚಪ್ಲಿ ಕಿತ್ತೋಯ್ತಾ? ನಾನು ಕೊಟ್ಟಿದ್ದೆ 200 ರೂಪಾಯಿ ಎಲ್ಲೋ? 200 ರೂಪಾಯಾ? ಚಪ್ಪಲಿ ಇಸ್ಕೊಂಡೆ. ನೀನ್ ಚಪ್ಲಿನಲ್ಲೇ ಹೊಡಿತೀನಿ ಇವಾಗ. ನಿನ್ ಮನೆಗ್ ಬಾ ಇವಾಗ, ನಿನ್ ಮನೆಗ್ ಬಂದು ಸೇರು. ಆಯ್ತು, ಬರ್ತೀನಿ. 200 ರೂಪಾಯಿನಾ? ನಾಳೆ ಮಸ್ತಾಗಿ ಮಾಡೋಣ ಪಾರ್ಟಿ. 200 ರೂಪಾಯಿನಾ? ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಒಳ್ಳೆ ರೀಸನ್ ಹೇಳ್ತೀಯ. ಚಪ್ಪಲಿ ಕಿತ್ತೋಯ್ತಂತ ವೇಲಾಂಗಣಿಗೆ ಹೋಗಿಲ್ಲ ಅಂತ. ಅದಕ್ಕೆಲ್ಲ ಕ್ಯಾಲೆಂಡರ್ ಇರಬೇಕು. ಅದು ಕ್ಯಾಲೆಂಡರ್ ಅಲ್ಲ ಅಣ್ಣ, ಟ್ಯಾಲೆಂಟ್ ಅದು. ಇದಕ್ಕೆ ಮುಂಚೆ ಹೋಗಿದ್ದೀನ ವೇಲಾಂಗಣಿಗೆ? ಹ್ಞೂ ಅಣ್ಣ, ಹೋಗಿದ್ದೀನಿ. ಮುಂಚೆ ಒಂದ್ಸರಿ ಹೋದಾಗ ಮೂನ್ ಒಂಥರ ಬೆಂಕಿ ಥರ ಉರಿತಾ ಇತ್ತು. ಏನೋ ಬೆಂಕಿನಾ? ಏನು ಈ ಬೆಂಕಿ ಥರನಾ? ಕುಡಿಯಲೇ ಸುಮ್ಮನೆ. ಏನೋ ಚಂದ್ರನೇ ಕಾಣಿಸ್ತಾ ಇಲ್ಲ ಇವತ್ತು. ಇವತ್ತು ಅಮಾವಾಸ್ಯೆನಾ? ಹೌದಾ? ಯೋಯ್, ದೊಡ್ಡ ಅಮಾವಾಸ್ಯೆ ಕಣೋ ಇವತ್ತು. ಇವನೊಬ್ಬ. ಅದೆಲ್ಲ ಸರಿ, ಈ ಸ್ಪಾಟ್ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾವು ಯಾವಾಗ ಇಲ್ಲೇ ನಾವು ವಾಲಿಬಾಲ್ ಆಡೋದು. ಜಾಗ ಏನೋ ಚೆನ್ನಾಗೇ ಇದೆ, ಆದರೆ ಸ್ವಲ್ಪ ಗಾಬರಿ ಆಗೋ ಥರ ಇದೆ ಅಷ್ಟೇ. ಏನು ಕಣ ಭಯ? ಭಯ ಅಂತಲ್ಲ, ಏನೋ ಅನ್ಕಂಫರ್ಟಬಲ್ ಫೀಲಿಂಗ್ ಅಷ್ಟೇ. ಯಾವತ್ತಾಗಿಲ್ಲ, ಇವತ್ತೇನೋ ಫೀಲ್ ಆ ಥರ. ಕತ್ಲಲ್ವನಾ, ಅದಕ್ಕೆ. ಏಯ್, ಯಾಕೋ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಕತ್ಲಾಗಿದ್ರೆ ಸ್ವಲ್ಪ ಜನಕ್ಕೆ ಭಯ ಇದ್ದೇ ಇರುತ್ತೆ. ಏನಣ್ಣ, ದೇವನಾ? ಅಯ್ಯೋ ಸ್ವಾಮಿ, ಅದ್ರ ಬಗ್ಗೆ ಯಾಕೆ ಇವಾಗ? ಸುಮ್ಮನೆ ಕುಡಿ. ಫಸ್ಟ್ ಆಫ್ ಆಲ್ ನಾವು ಇವತ್ತು ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರೋದೇ ತಪ್ಪು. ಅದರಲ್ಲಿ ಇವತ್ತು ಅಮಾವಾಸ್ಯೆ ಬೇರೆ, ಏನಾಗುತ್ತೆ? ಇನ್ನೂ ಅದನ್ನೆಲ್ಲ ನಂಬ್ತಾ ಇದ್ದೀರಾ ನೀವು? ಒಂದ್ಸರಿ ಅನುಭವ ಆದರೆ ಗೊತ್ತಾಗುತ್ತೆ. ನಮ್ಮದು ಬಿಡೋದು ನಿಮ್ಮಿಷ್ಟ. ಹೇಮಂತ, ಯಾಕೋ ಏನಾಯ್ತು? ಯಾಕದನ್ನ ಹಂಗೆ ನೋಡ್ತಾ ಇದೆಯಾ? ಕೊಡು.
ಎಲ್ಲೋ ಹೋಗ್ತಿದ್ಯಾ? ಅಣ್ಣ ಒಂದು 2 ನಿಮಿಷ ಅಣ್ಣ ಬಂದೆ. ಆಯ್ತಾಯ್ತು, ಹೋಗಿ ಗೊತ್ತಾಯ್ತು ನನಗೆ. ನಡಿ ನಡಿ. ಅದೇನೋ ಹಂಗೆ ತಿಂತ ಇದೆಯಾ? ನಿಂಗೆ ಹೇಳ್ತಾರದಪ್ಪಿ, ನಿನ್ನ ಆರಾಮಾಗಿ ತಿನ್ನು. ಅಯ್ಯೋ ನಿನ್ನ ಅವಾಗಿನ ಹಂಗೆ ತಿಂತ ಇದೆಯಾ? ಯಾಕೆ ಇವ್ರಿಗೆಲ್ಲ ಬೇಡವಾ? ಒಳ್ಳೆ ಗವ ಥರ ತಿಂತಾವ. ಓಕೆ ಓಕೆ ಸರಿ 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 ಆಯ್ತು 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 ಬಂದು ಫೋನ್ ಮಾಡ್ತೀನಿ. ಸರಿ. ಹಾಂ ಎಲ್ಲಣ್ಣ ಪೋರ್ಕೋ? ಏನ? ಅಯ್ಯೋ ನೀನೇ ತಾನೇ ಕಣ ಕೂತ್ಕೊಂಡು ಎಲ್ಲಾನು ತಿಂತಾ ಇದ್ದೆ ಇಷ್ಟೊತ್ತು. ನಾನು ಇವಾಗೇ ಬಂದಿದ್ದು, ನಾನೇನು ತಿಂದೆ? ಎತ್ತಿ ಹಂಗೆ ಹಿಂಗೆ ಈಗಂತ ತಿಂತಾ ಇದ್ದೆ. ಎಲ್ಲಿ ತಿಂದಿದ್ದೀನಿ? ಸರಿ ಬರ್ರಿ ಓಡೋಣ, ಟೈಮ್ ಆಗ್ತು. 9 ಹೊತ್ತಿಂದ ಇಲ್ಲೇ ಇದ್ದೀವಿ. ಹಾಂ ಅಜಯ್, ಅಜಯ್ ಏನು ಹಂಗೆ ಮಲಗಿದ್ದೀರಿ? ಸರಿ ನಡೀರಿ ಹೋಗೋಣ. ಹಾಂ ಟೈಮ್ ಆಯ್ತು. ಇಷ್ಟು ಜಲ್ದಿನಾ? ಹೋಗೋಣ ಇನ್ನು ಸ್ವಲ್ಪ ಹೊತ್ತು. ಇಲ್ಲ ಹೋಗೋಣ ಬರ್ರಿ. 9 ಹೊತ್ತಿಂದ ಇನ್ನು ಸ್ವಲ್ಪ ಹೊತ್ತು. ಇಲ್ಲೆಲ್ಲ ಬೇಡ ಬೇಡ ಹೋಗೋಣ. ಸರಿ ಹೊರಡುವ, ನಡೀರಿ ಹೋಗೋಣ ಹೋಗೋಣ. ಯಾಕೆ ಜಲ್ದಿ ಬಂದಿತ್ತು? ಏನು ವಿಷಯ? ಅದೆಲ್ಲ ಏನಿಲ್ಲಪ್ಪ, ಒಬ್ಬನೇ ಟೈಮ್ ಆಯಿತು ಓಡೋಣ ಅಂದ್ಕೊಂಡೆ ಅಷ್ಟೇ. ಯಾವಾಗಲೂ ಇರ್ತಾ ಇದ್ವಲ್ಲ, ಇವತ್ತೇನು ಪ್ರಾಬ್ಲಮ್ಮು? ಚೇಚೆ ಪ್ರಾಬ್ಲಮ್ ಏನಿಲ್ಲ, ಟೈಮ್ ಆಯಿತು ಹೊರಡೋಣ. ಎಷ್ಟೊತ್ತಂತ ಅಲ್ಲೇ ಕೂತಿರ್ತೀರ, ಅದಕ್ಕೆ ಎಲ್ಲ ತಿಂದು ಮುಗಿದಾಯ್ತಲ್ಲ, ಸುಮ್ಮನೆ ಯಾಕೆ ಅಲ್ಲೇ ಕೂತಿರುತ್ತೆ, ಬರೋ ಹೋಗೋಣ ಅಂತ ಅಷ್ಟೇ. ಅಣ್ಣ ಹೇಳಿ ಅಣ್ಣ. ಅಯ್ಯೋ ನನಗೆ ಒಂಥರ ಶಾಕ್ ಆಯಿತು. ಇವನು ಹೇಮಂತು ಫೋನ್ ಬಂತಂತ ಎದ್ದು ಓದೋನು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಕೂತ್ಕೊಂಡು ಒಂಥರ ವಿಚಿತ್ರವಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ತಿರ್ಗಾ ಮತ್ತೆ ಎದ್ದು ಅವ್ನ ಪಾಟಿಗೆ ನಡ್ಕೊಂಡು ಹೋಗ್ತಾವನೆ. ಆದರೆ ಸ್ವಲ್ಪ ಹೊತ್ತಲ್ಲಿ ತಿರ್ಗಾ ಫೋನ್ ಮಾತಾಡ್ಕೊಂಡೇ ಫೋನ್ ಮಾತಾಡ್ಕೊಂಡು ಬಂದು ಕೂತ್ಕೊಂಡು ನನ್ನನ್ನೇ ಕೇಳ್ತಾವನೆ, ಏನನ್ನ ಎಲ್ಲ ನೀವೇ ತಿನ್ಬಿಟ್ರಾ ಅಂತ. ನನಗೆ ಅದೇ ಒಂಥರ ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ನೀವೇನಕ್ಕೆ ನಾನು ಗಾಬರಿ ಆಗ್ತಿದ್ದೀರಾ? ಅಜಯ್, ಫಸ್ಟು ನಾನು ಹಂಗೆ ಅಂದ್ಕೊಂಡೆ, ಬಟ್ ಅವನು ತಿಂತಾ ಇದ್ದಾಗ ಆ ಮಾಂಸದ ಒಂದು ಪೀಸು ಅವನ ಶರ್ಟ್ ಮೇಲೆ ಬಿದ್ದಂತಹ ಒಂದು ಮಾರ್ಕ್ ಇದೆ ಗೊತ್ತಾ. ಸೆಕೆಂಡ್ ಟೈಮ್ ಅದು ಇದ್ದಿಲ್ಲ. ನನಗೆ ಅಲ್ಲೇ ಒಂಥರ ಗಾಬರಿ ಆಯಿತು. ಸರಿ ಅದಕ್ಕೆ ಓಡೋಣ ಅಂತ ನಿಮ್ಮೆಲ್ಲ ಕರ್ಕೊಂಡು ಬಂದುಬಿಟ್ಟೆ. ಹಂಗಂದ್ರೆ ಬಂದಿದ್ಯಾರಣ್ಣ?